NTSC ಹಾಗೂ NMMS ಪರೀಕ್ಷಾ ತಯಾರಿಯನ್ನ ಮಾಡ್ಕೊಳ್ತಾ ಇರುವ ಮುದ್ದು ವಿದ್ಯಾರ್ಥಿಗಳೇ, ನಾವಿವತ್ತು ವೆನ್ ಚಿತ್ರಗಳು ಅಥವಾ ವೆನ್ ಡಯಾಗ್ರಾಮ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಸುಲಭವಾಗಿ ಉತ್ತರಿಸಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ವೆನ್ ಚಿತ್ರಗಳು ಸಂಬಂಧವನ್ನ ಸೂಚಿಸುವಂತಹ ಚಿತ್ರಗಳಾಗಿರುತ್ತವೆ. ಇಲ್ಲಿ ಕೊಟ್ಟಿರುವಂತಹ 4 ಅಂಶಗಳಲ್ಲಿರುವಂತಹ ಸಂಬಂಧವನ್ನ ನಾವು ತಿಳ್ಕೊಂಡ್ಬಿಟ್ರೆ ಈ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನ ಕಂಡುಹಿಡಿಯಬಹುದು. ಒಂದು ಉದಾಹರಣೆಯನ್ನ ನೋಡೋಣ. ಮೊದಲನೇ ಒಂದು ಪ್ರಶ್ನೆ ನೋಡಿ. ತರಕಾರಿಗಳು, ಆಹಾರ, ಮೂಲಂಗಿ, ಕೋಳಿ ಮೊಟ್ಟೆ. ವೆಜಿಟೇಬಲ್ಸ್, ಫುಡ್, ರಾಡಿಶ್ ಅಂಡ್ ಹೆನ್ ಎಗ್. ಇಲ್ಲಿ 4 ಅಂಶಗಳನ್ನ ನೀಡಲಾಗಿದೆ. ಈ 4 ಅಂಶಗಳಲ್ಲಿ ಯಾವ ರೀತಿಯ ಒಂದು ಸಂಬಂಧ ಇದೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ. ತರಕಾರಿ ಕೂಡ ಆಹಾರ, ಮೂಲಂಗಿ ಕೂಡ ಆಹಾರ, ಹಾಗೆ ಕೋಳಿ ಮೊಟ್ಟೆ ಕೂಡ ಏನಾಯ್ತು, ಆಹಾರ ಆಯ್ತು. ಹೀಗಾಗಿ ಆಹಾರ ಅನ್ನೋದು ಒಂದು ದೊಡ್ಡ ವೃತ್ತ ಆಯಿತು. ಈಗ ನೋಡಿ, ಆಹಾರದಲ್ಲಿ ತರಕಾರಿಗಳು ಬರುತ್ತೆ, ತರಕಾರಿಗಳಲ್ಲಿ ಮೂಲಂಗಿ ಇದೆ. ಹೀಗಾಗಿ ಆಹಾರದಲ್ಲಿ ತರಕಾರಿ, ತರಕಾರಿಯಲ್ಲಿ ಮೂಲಂಗಿ ಬರ್ತಾ ಇದೆ. ಇದು ತರಕಾರಿ, ತರಕಾರಿಯಲ್ಲಿ ಮೂಲಂಗಿ ಹೌದು. ಆದ್ರೆ ಇಲ್ಲಿ ನೋಡಿ, ಕೋಳಿ ಮೊಟ್ಟೆ ತರಕಾರಿ ಅಲ್ಲ. ಅಂದ್ರೆ ಈ ತರಕಾರಿ ಒಳಗಡೆಗೆ ನಾವು ಕೋಳಿ ಮೊಟ್ಟೆಯನ್ನ ಬರೆಯಕ್ಕಾಗಲ್ಲ. ಆದ್ರೆ ಕೋಳಿ ಮೊಟ್ಟೆ ಆಹಾರದ ಒಂದು ಭಾಗ. ಹೀಗಾಗಿ ಆಹಾರದ ಒಳಗಡೆಗೆ ಕೋಳಿ ಮೊಟ್ಟೆಯನ್ನ ತೋರಿಸ್ಕೊಳ್ಳೋಣ. ಈ ರೀತಿ 4 ಅಂಶಗಳಿಗಿರುವ ಸಂಬಂಧದ ಒಂದು ಚಿತ್ರ ಇಲ್ಲಿ ನಮ್ಗೆ ಸಿಗ್ತಾ ಇದೆ. ಈ ರೀತಿಯಾಗಿರುವಂತಹ ಚಿತ್ರವನ್ನ ಈ 4 ಆಪ್ಷನ್ಸ್ ನಲ್ಲಿ ಹುಡುಕೊಳ್ಳೋಣ. ಇಲ್ಲಿರುವಂತಹ ಮೊದಲನೇ ಚಿತ್ರ ಈ ಚಿತ್ರ ಆಗಿರೋದ್ರಿಂದ ಇಲ್ಲಿ ಉತ್ತರ ಏನಾಗುತ್ತೆ, ಈ ಒಂದು ಮೊದಲನೇ ಚಿತ್ರ ಇದಕ್ಕೆ ಉತ್ತರ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಮಹಾರಾಷ್ಟ್ರ, ಕರ್ನಾಟಕ, ಬೆಂಗಳೂರು. ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಬೆಂಗಳೂರು ಈ ಮೂರನ್ನ ನಾವು ನೋಡಿದಾಗ ಈ ಮೂರರಲ್ಲೂ ಸಂಬಂಧ ಇರೋದು ನಮ್ಗೆ ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕ, ದೀಸ್ ಆರ್ ದ 2 ಡಿಫರೆಂಟ್ ಸ್ಟೇಟ್ಸ್. ಅಂದ್ರೆ ಇವೆರಡು ಬೇರೆ ಬೇರೆ ರಾಜ್ಯಗಳು. ಆದ್ರೆ ಬೆಂಗಳೂರು ಕರ್ನಾಟಕದ ರಾಜಧಾನಿ. ಅಂದ್ರೆ ಏನಾಯ್ತು, ಕರ್ನಾಟಕ ಮತ್ತು ಬೆಂಗಳೂರಿಗೆ ಸಂಬಂಧ ಇದೆ. ಅದೇ ರೀತಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ 2 ಪ್ರತ್ಯೇಕ ರಾಜ್ಯಗಳಾಗಿವೆ. ಹೀಗಾಗಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕ. ಆದ್ರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು. ಅಂದ್ರೆ ಕರ್ನಾಟಕ ಮತ್ತು ಬೆಂಗಳೂರು ಇವೆರಡಕ್ಕೂ ಏನಿದೆ, ಸಂಬಂಧ ಇರೋದ್ರಿಂದ ಕರ್ನಾಟಕದ ರಾಜಧಾನಿ ಬೆಂಗಳೂರು ಆಗತ್ತೆ. ಇದು ಕರ್ನಾಟಕ, ಇದರ ರಾಜಧಾನಿ ಬೆಂಗಳೂರು. ಹಾಗೆ ಮತ್ತೊಂದು ರಾಜ್ಯ ಯಾವುದಿದೆ, ಮಹಾರಾಷ್ಟ್ರ. ಆದ್ರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ, ಮೂರನೇ ಒಂದು ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಡೇ, ವೀಕ್, ಇಯರ್. ದಿನ, ವಾರ, ವರ್ಷ. ಇದನ್ನ ನಾವು ನೋಡಿದಾಗ 3ಕ್ಕೂ ಸಂಬಂಧ ಇರೋದು ನಮ್ಗೆ ಗೊತ್ತಾಗ್ತಾ ಇದೆ. ವರ್ಷ ಅನ್ನೋದು ಒಂದು ದೊಡ್ಡ ವೃತ್ತವಾದ್ರೆ ವರ್ಷದಲ್ಲಿ ವಾರಗಳು ಬರುತ್ತೆ, ವಾರಗಳಲ್ಲಿ ದಿನಗಳು ಬರುತ್ತೆ. ವರ್ಷ, ವಾರ ಹಾಗೂ ದಿನ. ಆದ್ರಿಂದ ಇಲ್ಲಿರುವಂತಹ ಸೂಕ್ತವಾದ ಚಿತ್ರ ಯಾವುದಾಯ್ತು, ಮೊದಲನೇ ಒಂದು ಆಪ್ಷನ್ ಸೂಕ್ತವಾದ ಚಿತ್ರ ಆಗುತ್ತೆ. ಆದ್ರಿಂದ ಇದು ಸರಿಯಾದ ಉತ್ತರ. ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ನೋಡಿ, ಪೊಲಿಟಿಷಿಯನ್, ಪೋಯೆಟ್, ವಿಮೆನ್. ರಾಜಕಾರಣಿಗಳು, ಕವಿಗಳು ಹಾಗೂ ಮಹಿಳೆಯರು. ಈ ಮೂರರ ನಡುವೆ ಇರುವ ಸಂಬಂಧವನ್ನ ನಾವು ನೋಡೋಣ. ಮಹಿಳೆಯರು ಕವಿಗಳು ಆಗಿರ್ಬೋದು, ಮಹಿಳೆಯರು ರಾಜಕಾರಣಿಗಳು ಆಗಿರ್ಬೋದು. ರಾಜಕಾರಣಿಗಳು ಕವಿಗಳು ಆಗಿರ್ಬೋದು, ರಾಜಕಾರಣಿಗಳು ಮಹಿಳೆಯರು ಆಗಿರ್ಬೋದು. ಇನ್ನು ಕವಿಗಳು ಮಹಿಳೆಯರು ಆಗಿರ್ಬೋದು, ಕವಿಗಳು ರಾಜಕಾರಣಿಗಳು ಆಗಿರ್ಬೋದು. ಅಂದ್ರೆ ಈ ಮೂರು ಪರಸ್ಪರ ಒಂದಕ್ಕೊಂದು ಸಂಬಂಧವನ್ನ ಹೊಂದಿವೆ. ಈ ರೀತಿ ಇದ್ದಾಗ ಇಲ್ಲಿ ಓವರ್ಲ್ಯಾಪಿಂಗ್ ಬರುತ್ತೆ. ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ನೋಡೋಣಂತ. ಮೊದಲಿಗೆ ರಾಜಕಾರಣಿಗಳು ಅಂತ ಹಾಕೊಳ್ಳೋಣ. ರಾಜಕಾರಣಿ. ಎಲ್ಲಾ ರಾಜಕಾರಣಿಗಳು ಮಹಿಳೆಯರಾಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಕೆಲವೊಂದು ರಾಜಕಾರಣಿಗಳು ಮಹಿಳೆಯರಿರ್ಬೋದು, ಕೆಲವು ರಾಜಕಾರಣಿಗಳೇನಾಗಿರ್ಬೋದು ಪುರುಷರಾಗಿರ್ಬೋದು. ಆದ್ರಿಂದ ನಾನು ಈ ರೀತಿ ಓವರ್ಲ್ಯಾಪಿಂಗ್ ಅನ್ನ ಹಾಕೊಳ್ತಾ ಇದ್ದೀನಿ. ಅಂದ್ರೆ ಇದೇನ್ ತೋರಿಸುತ್ತೆ, ಇದು ಮಹಿಳೆಯರು,
ಎಲ್ಲಾ ಮಹಿಳೆಯರು ರಾಜಕಾರಣಿಯರಾಗಿರ್ಬೇಕಂತೇನಿಲ್ಲ. ಹೀಗಾಗಿ ಈ ಒಂದು ಭಾಗ ಮಹಿಳೆಯರನ್ನ ಸೂಚಿಸುತ್ತೆ, ಈ ಒಂದು ಭಾಗ ರಾಜಕಾರಣಿಗಳನ್ನ ಸೂಚಿಸುತ್ತೆ. ಹಾಗೆ ಮಧ್ಯದಲ್ಲಿರುವಂತಹ ಭಾಗ ಏನಿದೆಯಲ್ಲ, ಇದು ರಾಜಕಾರಣಿಗಳು ಹೌದು, ಅದೇ ರೀತಿ ಮಹಿಳೆಯರು ಕೂಡ ಹೌದು ಈ ಭಾಗ. ಹಾಗೆ ಇನ್ನೊಂದಿದೆ ನಮ್ಮ ಹತ್ರ ಕವಿಗಳು. ಕವಿಗಳು ಕೂಡ ಅದೇ ರೀತಿ ಆಗತ್ತೆ. ಕವಿಗಳು ಮಹಿಳೆಯರು ಕೂಡ ಇರ್ಬೋದು, ಹಾಗೆ ಪುರುಷರು ಕೂಡ ಇರ್ಬೋದು. ಆದ್ರಿಂದ ಇಲ್ಲಿ ಮತ್ತೊಂದು ಓವರ್ಲ್ಯಾಪಿಂಗ್ ಬರುತ್ತೆ. ಇಲ್ಲಿ ನೋಡಿ, ಇದು ಕವಿಗಳು. ಈ ಒಂದು ಭಾಗ ಏನಿದೆ, ಇದು ಏನನ್ನು ಸೂಚಿಸ್ತಾ ಇದೆ? ಕವಿಗಳು ಹೌದು, ಮಹಿಳೆಯರು ಹೌದು. ಅದೇ ರೀತಿ ಈ ಕಡೆ ಇರುವಂತಹ ಭಾಗ, ಈ ಭಾಗ ಇದು ಏನನ್ನು ಸೂಚಿಸುತ್ತೆ? ಕವಿಗಳು ಹೌದು, ಹಾಗೆ ರಾಜಕಾರಣಿಗಳು ಕೂಡ ಹೌದು. ಇಲ್ಲಿರುವಂತಹ ಭಾಗ, ಈ ಭಾಗದಲ್ಲಿರೋರು ರಾಜಕಾರಣಿಗಳು ಹೌದು, ಮಹಿಳೆಯರು ಹೌದು, ಕವಿಗಳು ಹೌದು. ಈ ರೀತಿಯ ಸಂಬಂಧವನ್ನ ಈ ಒಂದು ವೆನ್ ಚಿತ್ರ ತೋರಿಸುತ್ತೆ. ಹಾಗಾಗಿ ಇಲ್ಲಿರುವಂತಹ ಚಿತ್ರ ನೋಡಿ, ಮೊದಲನೇ ಒಂದು ಚಿತ್ರ ಸರಿಯಾದ ಒಂದು ಉತ್ತರ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಹಳದಿ, ಗುಲಾಬಿ ಹೂಗಳು ಹಾಗೂ ಉಡುಪುಗಳು, ಎಲ್ಲೋ, ರೋಸಸ್ ಅಂಡ್ ಡ್ರೆಸ್ಸಸ್. ಈ ಮೂರನ್ನ ನಾವು ನೋಡಿದಾಗ ಹಳದಿ ಬಣ್ಣದ ಗುಲಾಬಿ ಹೂಗಳಿರ್ಬೋದು, ಹಳದಿ ಬಣ್ಣದ ಉಡುಪುಗಳು ಇರ್ಬೋದು. ಅಂದ್ರೆ ಇವೆರಡು ಹಳದಿಯ ಜೊತೆಗೆ ಸಂಬಂಧವನ್ನ ಹೊಂದ್ತಾ ಇರೋದು ನಮ್ಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಹಳದಿ, ಇದನ್ನ ನಾವು ಹಳದಿ ಅಂತ ತಗೊಂಡ್ರೆ, ಹಳದಿ ಬಣ್ಣದ ಗುಲಾಬಿ ಹೂಗಳು, ಎಲ್ಲಾ ಗುಲಾಬಿ ಹೂಗಳು ಹಳದಿ ಬಣ್ಣದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಹಳದಿ ಬಣ್ಣದಲ್ಲಿ ಇರ್ಬೋದು, ಕೆಲವೊಂದು ಬೇರೆ ಬಣ್ಣದಲ್ಲಿ ಇರ್ಬೋದು. ಅಂದ್ರೆ ಇದೇನಾಯ್ತು? ಗುಲಾಬಿ ಹೂ. ಈ ಭಾಗದಲ್ಲಿರುವಂತಹ ಗುಲಾಬಿ ಹೂಗಳು ಬೇರೆ ಬಣ್ಣದ ಗುಲಾಬಿ ಹೂಗಳು, ಆದ್ರೆ ಈ ಭಾಗದಲ್ಲಿರುವಂತಹ ಗುಲಾಬಿ ಹೂಗಳು ಹಳದಿ ಬಣ್ಣವನ್ನ ಹೊಂದಿದಂತಹ ಗುಲಾಬಿ ಹೂಗಳು. ಅದೇ ರೀತಿ ಉಡುಪುಗಳು, ಎಲ್ಲಾ ಉಡುಪುಗಳು ಹಳದಿ ಬಣ್ಣದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಅಂದ್ರೆ ಕೆಲವು ಉಡುಪುಗಳು ಹಳದಿ ಬಣ್ಣದಲ್ಲಿವೆ, ಇನ್ನು ಉಳಿದ ಉಡುಪುಗಳು ಬೇರೆ ಬಣ್ಣದಲ್ಲಿರುತ್ತವೆ. ಹೀಗಾಗಿ ಉಡುಪುಗಳು. ಈ ಭಾಗದಲ್ಲಿ ಏನಿದೆ ಅಲ್ಲ, ಈ ಭಾಗದಲ್ಲಿ ಬರುವಂತಹ ಉಡುಪುಗಳು ಹಳದಿ ಬಣ್ಣದ ಉಡುಪುಗಳು. ಈ ರೀತಿ ಈ ಮೂರಕ್ಕಿರುವಂತಹ ಸಂಬಂಧವನ್ನ ಈ ವೆನ್ ಚಿತ್ರದ ಮೂಲಕ ನಾವು ಗುರುತಿಸಬಹುದು. ಆದ್ರಿಂದ ಇಲ್ಲಿರುವಂತಹ ಉತ್ತರ 4 ಸರಿಯಾದ ಉತ್ತರ ಆಗುತ್ತೆ.